ಹುಚ್ಚಾಟ. ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಯುವತಿ ಮನೆ ಮೇಲೆ ದಾಳಿ ಮಾಡಿದ್ದಾನೆ ಪಾಗಲ್ ಪ್ರೇಮ್. ಮನೆಯ ಕಿಟಕಿ ಗಾಜನ್ನ ಒಡೆದು ಹಾಕಿದ ಪಾಗಲ್ ಪ್ರೇಮ್ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಈ ರೀತಿ ಮನೆ ಮೇಲೆ ದಾಳಿ ಮಾಡಿದ್ದಾನೆ. ಮದುವೆ ಆಗುವಂತೆ 3 ವರ್ಷದಿಂದ ಯುವತಿಯನ್ನ ಪೀಡಿಸ್ತಾ ಇದ್ದ ಕೇಣಾಯಿ ಗ್ರಾಮದ ತಿಪ್ಪಣ್ಣ ಡೋಕರೆ, 28 ವರ್ಷದ ತಿಪ್ಪಣ್ಣ ಡೋಕರೆ ಯುವತಿ ಬಿಕಾಂ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಆಕೆಯ ಬೆನ್ನು ಬಿದ್ದಿದ್ದು 3 ವರ್ಷದಿಂದ ಮದುವೆ ಆಗುವಂತ ಪೀಡಿಸ್ತಾ ಇದ್ದ. ಕಾಲೇಜಿಗೆ ಹೋಗುವಾಗ್ಲೇ ಯುವತಿಗೆ ಕಾಟ ಕೊಡ್ತಾ ಇದ್ದಾಯ್ತು. ತಿಪ್ಪಣ್ಣ ಹುಚ್ಚಾಟಕ್ಕೆ ಕಾಲೇಜನ್ನೇ ಬಿಟ್ಟಿದ್ಲು ಯುವತಿ. ಮದುವೆ ಮಾಡಿ ಕೊಡುವಂತೆ ಸಹ ಯುವತಿ ತಾಯಿಗೂ ಸಹ ಧಮಕಿ ಹಾಕಿದ್ದ. ಮದುವೆಯನ್ನ ಮಾಡಿಕೊಡ್ಲಿಲ್ಲ ಅಂದ್ರೆ ಕೊಲೆ ಮಾಡ್ತೀನಿ ಅನ್ನುವಂತ ಬೆದರಿಕೆ ಹಾಕಿದ್ದ. ಮದುವೆ ಆಗದಿದ್ರೆ ನೇಹ ಅಂಜಲಿ ರೀತಿ ಹತ್ಯೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಯುವತಿಯ ಚಿಕ್ಕಮ್ಮ ಸ್ಫೋಟಕವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. 2 ದಿನದ ಹಿಂದೆ ಯುವತಿ ಒಬ್ಬಳೇ ಇದ್ದಾಗ ತಿಪ್ಪಣ್ಣ ಅಟ್ಯಾಕ್ ಮಾಡಿದ್ದು. ಬಾಗಿಲು ತೆಗೆಯದಿದ್ದಾಗ ಕಲ್ಲಿನಿಂದ ಕಿಟಕಿ ಗಾಜನ್ನ ಒಡೆದು ಧ್ವಂಸ ಮಾಡಿದ್ದಾನೆ. ಪಕ್ಕದ ಮನೆಗೆ ಓಡಿ ಹೋಗಿ ತಿಪ್ಪಣ್ಣನಿಂದ ಪಾರಾಗಿದ್ದಾಳೆ ಯುವತಿ. ಪೊಲೀಸರು ರಕ್ಷಣೆ ಕೊಡಬೇಕು ಅಂತ ಯುವತಿಯ ಪೋಷಕರು ಈಗ ಮನವಿ ಮಾಡ್ತಾ ಇದ್ದಾರೆ. ನಮ್ಮ ತಾಯಿ ಐತಿ, ಅವ್ರು ಇವರು ಜನ ಮನ್ಯಾಗ ಇರ್ತಾರೆ ಸರ್. ಇದು ಊರಂದ ಒಂದು ಹುಡುಗ ಐತಿ, ಅವರು ಭಾಳ ತ್ರಾಸ ಮಾಡ್ತಾರೆ. ದಿನ 3 ವರ್ಷ ಆತ ಹಂಗ ಮಾಡ್ತಾರೆ. ತಿಪ್ಪಣ್ಣ ಸುಭಾಷ್ ಡೋಕರೆ ಅವ್ರ ಫ್ರೆಂಡ್ಶಿಪ್ ಆಯ್ತು ಸರ್. ಅವ್ರ ಏನು ಮನುಷ್ಯ ಹಂಗದ ಏನೈತಿ ಏನು ಕೇಳಿಲ್ಲ ಸರ್. ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಬೆಳಗಾವಿ ತಾಲೂಕಿನ ಕಿನೆ ಗ್ರಾಮದ ಕುಟುಂಬ ಒಂದು ಸಾಕಷ್ಟು ಕಷ್ಟವನ್ನು ಪಡ್ತಿರುವಂಥದ್ದು. ಆತ ನಿಮ್ಮ ಮನೆಯ ಪುತ್ರಿಯನ್ನು ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತೇಳಿ ಪೀಡಿಸ್ತಿರುವಂಥದ್ದು. ಕಳೆದ 3 ವರ್ಷಗಳಿಂದ ಈ ರೀತಿಯ ಆಕೆ ಬೆನ್ನು ಬಿದ್ದಿರುವಂಥದ್ದು. ಇವು ಮನೆಯ ಕುಟುಂಬಸ್ಥರು ಆಕೆಯನ್ನು ಕೊಡೋಕೆ ಒಪ್ಪದೇ ಇದ್ದಾಗ ಮನೆಗೆ ಬಂದು ಸಾಕಷ್ಟು ರಂಪಾಟವನ್ನು ಮಾಡ್ತಿರುವಂಥದ್ದು ನೀವು ದೃಶ್ಯದಲ್ಲೂ ಕೂಡ ನೋಡ್ತಿರುವಂಥದ್ದು. ಇದು ಯುವತಿಯ ಮನೆ ಆಗಿರುವಂಥದ್ದು. 2 ದಿನಗಳ ಹಿಂದಷ್ಟೇ ಯುವತಿ ಮನೆಯಲ್ಲಿ ಒಬ್ಬಳೇ ಇದ್ದಂಥ ಸಂದರ್ಭದಲ್ಲಿ ಮನೆ ಬಂದು ಡೋರನ್ನು ಬಾಗಲ ಬಡಿದಿದ್ದಾನೆ. ಆಕೆ ಬಾಗಲ ತೆಗೆದೇ ಇದ್ದಾಗ ಪಕ್ಕಕ್ಕೆ ಬಂದು ಕಿಡಿಗೆ ಗಾಜನ್ನು ಕೂಡ ಒಡೆದು ಮನೆಯನ್ನು ಧ್ವಂಸ ಮಾಡೋಕ್ಕೂ ಕೂಡ ಯತ್ನವನ್ನು ಮಾಡಿರುವಂಥದ್ದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥ ಮನೆಯ ಕಿಟಕಿಯ ಗಾಜುಗಳು ಕೂಡ ಚಿಲ್ಲಾಪಿಲ್ಲಿಯಾಗಿ ಕೆಳಗೆ ಬಿದ್ದಿರುವಂಥದ್ದು. ಹೀಗಾಗಿ ಕಳೆದ 3 ವರ್ಷಗಳಿಂದ ಈತ ನನ್ನ ಪ್ರೀತಿ ಮಾಡಬೇಕು, ನನ್ನ ಮದುವೆ ಆಗಬೇಕು ಅಂತೇಳಿ ಪೀಡಿಸ್ತಿರುವಂಥದ್ದು. ಆ ಯುವತಿ ಕೂಡ ಬೆಳಗಾವಿ ಕಾಲೇಜ್ಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಆತನ ಹುಚ್ಚಾಟಕ್ಕೆ ಆಕೆ ಈಗ ಶಿಕ್ಷಣವನ್ನೇ ನಿಲ್ಲಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಯುವತಿಯ ಸಂಬಂಧಿ ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಈಗ ಯಾರೇ ಅವ ಎಷ್ಟು ವರ್ಷ ಆದ ನಿಮ್ಗೆ ಕಿರಿಕಿರಿ ಮಾಡತ್ತ ನಿಮ್ಮ ಹುಡುಗಿಗೆ? ಅವ್ರಿಲ್ಲಿ ಮೊನ್ನೆ ಊರಾದಿಂಗ ಐತಿ ಹುಡುಗ ತಿಪ್ಪಣ್ಣ ಸುಭಾಷ್ ಡೋಕರೆ ಅಂತ. ಅವ್ರು 3 ವರ್ಷ ಆತ ನಮಗೆ ತ್ರಾಸ ಕೊಟ್ಟಾರದ, ಹಂಗ ಮಾಡ್ತಾರ. ಭಾಳ ಸಲ ನಮ್ಮ ಮನೆಯಲ್ಲಿ ಬಂದು ಕೊಯ್ತಾ ತಗೊಂಡು ನಮಗೆ ಮತ್ತು ಇಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.